ಆಶ್ರಮಕ್ಕೆ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಸಪೋರ್ಟ್ ಮಾಡಿಕೊಂಡು ನಾವೆಲ್ಲ ಒಟ್ಟುಗೂಡಿ ಈ ಆಶ್ರಮನ ನಿರ್ಮಿಸೋಣ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ನಿಮ್ಮೆಲ್ಲರ ಹತ್ರ ನಾನು ಕೇಳ್ಕೊತೀನಿ, ಇದೇ ಥರ ಸಪೋರ್ಟ್ ಇರಲಿ. ನಮಸ್ಕಾರ. ನಾನು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಡೊನೇಷನ್ನ ಕಲೆಕ್ಟ್ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನ ಕಡೆಯಿಂದ ಆ ಥರ ಹೆಲ್ಪ್ನ ಮೇಡಮ್ಗೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅನ್ನಪೂರ್ಣ ಮಾತಾ ಟೆಸ್ಟ್ಗೆ ನಾವು ಅನಾಥಾಶ್ರಮ ಮಾಡ್ತಾ ಇರೋದ್ರಿಂದ ನನ್ನ ಕಡೆ ತುಂಬ ಕಾಂಟ್ಯಾಕ್ಟ್ಸ್ಗಳಿದೆ. ಅದರಿಂದ ನಾನು ದುಡ್ಡು ಆಗಲಿ ಮತ್ತು ಮ್ಯಾನ್ ಪವರ್ ಸಪೋರ್ಟ್ ಆಗಲಿ ಎಲ್ಲನೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಅವ್ರು ಏನು ಕೇಳ್ತಾರೋ ಅದನ್ನು ನಾನು ಪ್ರೊವೈಡ್ ಮಾಡ್ತೀನಿ. ನಾನು ನೇತ್ರ ಅಂತಾನೆ ಕರೆಯೋದು ನಾವು. ಇವಾಗ ಅವರು ಟ್ರಸ್ಟಿ ಇದಾಗಿದ್ದಾರೆ. ಆ ನೇತ್ರ ನಾನು 10 ವರ್ಷದ ಫ್ರೆಂಡು. ಎಲ್ಲಾರು ಕಾಂಟ್ಯಾಕ್ಟ್ ಮಾಡ್ಕೋತೀವಿ. ಬಟ್ ಅವರು ಇವಾಗ ಒಂದು ಸಮಾಜ ಸೇವೆಗೆ ಅದು ರುದ್ರರಿಗೆ ಮಾಡ್ಬೇಕಂತ ಅನ್ಕೋತಾರೆ. ಅದು ತುಂಬಾ ಒಳ್ಳೆ ಕೆಲಸ. ಅದ್ರ ಸಪೋರ್ಟ್ ನಾವ್ ಯಾವಾಗ್ಲೂ ಇರ್ತೀವಿ. ಯಾವ ತರ ಆದ್ರೂ ಸರಿ ನಿಮ್ ಕೈಲಾಗಿದ್ ಸಪೋರ್ಟ್, ಒಂದು ರೋಡ್ ಇಟ್ಕೆ ಆಗಿರ್ಬೋದು, ಒಂದು ರೋಡ್ ಸಿಮೆಂಟ್ ಆಗಿರ್ಬೋದು, ಯಾರಿಗಾದ್ರೂ ನಿಮ್ಗೆ ಇದನ್ನ ವಿಡಿಯೋ ನೋಡಿ ನಿಮ್ಗೆ ಏನ್ ಹೆಲ್ಪ್ ಮಾಡ್ಬೇಕಂತ ಅನ್ಸಿದ್ರು ನೀವು ಮಾಡ್ಬೋದು. ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಇರುತ್ತೆ, ಬಂದು ನೀವು ಬೇಕು ನೋಡ್ಕೊಂಡು ಹೋಗ್ಬೋದು. ಅಡ್ರೆಸ್ ವಿತ್ ಅಡ್ರೆಸ್ ಇರುತ್ತೆ ಅಲ್ಲಿ. ದಯವಿಟ್ಟು ಸಹಾಯ ಮಾಡಿ. ನಾವು ಆದಷ್ಟು ಎಲ್ಲ ಲೇಡೀಸ್ ಸೇರ್ಕೊಂಡು ಮಾಡ್ತಾ ಇರೋದು ಕಾರಣ ಇದು. ಹಂಗಾಗಿ ದಯವಿಟ್ಟು ಸಹಾಯ ಮಾಡಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ. ನಮಸ್ತೆ. ಇವಾಗ ಈ ವಿಡಿಯೋ ನೋಡ್ತಾ ಇರೋರ್ಗೆ ಅನ್ಸ್ಬೋದು ಬೇರೆಯವ್ರ ಹತ್ರ ತಗೊಂಡು ಇವ್ರು ಮಾಡೋ ಅವಶ್ಯಕತೆ ಏನಿದೆ, ಇವ್ರ ಹತ್ರ ಇವ್ರಿಗೆ ಇಷ್ಟ ಇದ್ರೆ ಇವ್ರ ಕೈಯಿಂದ ಹಾಕಿ ಮಾಡ್ಬೇಕು, ಬೇರೆಯವ್ರ ಹತ್ರ ತಗೊಂಡು ಇವ್ರು ಯಾಕೆ ಮಾಡ್ಬೇಕು ಅಂತ. ಯಾಕೆಂದ್ರೆ ಈ ತರ ತುಂಬಾ ಮಾತುಗಳು ಕೇಳಿದೀವಿ. ಅದು ಎಲ್ರ ಮನ್ಸಿಗೂ ಬರೋದು ಸಹಜ. ಯಾಕೆಂದ್ರೆ ನಾನು ಒಬ್ಳೇ ಮಾಡ್ಬೇಕಂದ್ರೆ ನನ್ನ ಕೈಲಾಗಿದ್ದು 3 ಜನ 4 ಜನ 5 ಜನ ಸಾಕ್ಬೋದು. ನಾನು 100 ಜನಕ್ಕೆ ಅನ್ನ ಹಾಕ್ಬೇಕು ಅಂತ ಒಂದು ಇದಿಟ್ಕೊಂಡಿರೋದು ನನ್ನ ಗುರಿ ಇರೋದು. ಈಗ ಏನು ಬ್ಲೈಂಡ್ಸ್ ಇದ್ದಾರೆ, ತುಂಬಾ ವಯಸ್ಸಾಗಿ ಅವ್ರಿಗೆ ಯಾರು ಸಾಕಕ್ಕಾಗಲ್ಲ, ನಮ್ಮ ಕೈಲಿ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿಲಿ ಇದ್ದಾರೆ. ಅಂತವ್ರಿಗೆ ನಾನು ಆಶ್ರಯ ಕೊಡ್ಬೇಕು ಅಂತಿರೋದು. ಎಲ್ಲ ನನ್ನ ಏನಿದ್ದಾರೆ ಫ್ರೆಂಡ್ಸು ಎಲ್ಲರೂ ಸಪೋರ್ಟ್ ತಗೊಂಡು 100 ಜನಕ್ಕೆ ಆಶ್ರಯ ಕೊಡ್ಬೇಕನ್ನೋದೇ ನನ್ನ ಆಸೆ. ದಯವಿಟ್ಟು ಕೈಲಾದವರು ಸಹಾಯ ಮಾಡಿ. ಇಲ್ಲದೆ ಇದ್ರೆ ಯಾರು ನಮ್ಗೆ ಯಾಕೆ ಮಾಡ್ತೀರಾ ಅನ್ನೋ ಪ್ರಶ್ನೆ ಇರ್ಬೋದು, ನಿಮ್ಗೆ ಯಾಕೆ ಅನ್ನೋ ಪ್ರಶ್ನೆ ಇರ್ಬೋದು. ಇದು ಮಾಡಿ ನಮ್ಮ ಆಸೆಗಳಿಗೆ ತಣ್ಣೀರು ಹೆಚ್ಚೋ ಕೆಲಸ ಮಾಡಬೇಡಿ. ನಾನು ಎಲ್ರ ಹತ್ರ ಕೇಳ್ಕೊಳ್ಳೋದು ಅದು ಒಂದೇ. ನಾನು ನೇತ್ರ ಫ್ರೆಂಡು. ಬಿಲ್ವವೃಕ್ಷ ವೃದ್ಧಾಶ್ರಮದಲ್ಲಿ ನಾನು ಒಂದು ಮೆಂಬರು. ನಮ್ಮ ಕೈಲಿ ಹೆಲ್ಪ್ ಬೇಕೋ ಅದು ಹೆಲ್ಪ್ ಮಾಡ್ಬೇಕಂತ ಇದೀವಿ. ಕೆಲಸನೂ ಮುಂದುವರ್ಸ್ಕೊಂಡು ಹೋಗ್ತೀವಿ. ನನ್ನ ಹೆಸರು ಸುನೀತಾ ಅಂತ. ಮೊದಲಿಂದನೂ ನನಗೆ ಸಮಾಜ ಸೇವೆ ಆಗಲಿ ಈ ಥರ ಟ್ರಸ್ಟ್ಗಳಿಗೆ ನಾನು ಮೊದಲಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ನನಗೆ ನೇತ್ರ ಮೇಡಮ್ ಸ್ವಲ್ಪ ದಿನದೇ ಪರಿಚಯ. ಆದರೆ ಅವರಲ್ಲಿರುವಂಥ ಒಂದು ಒಳ್ಳೆ ಗುಣ ಮತ್ತು ಒಂದು ತುಂಬಾ ದೊಡ್ಡ ಕೆಲಸ ಕೈ ತಗೊಂಡಿದ್ದಾರೆ. ಅವ್ರ ಒಟ್ಟಿಗೆ ಸೇರಿ ನಾವು ನಮ್ಮ ಕನಸನ್ನು ಈಡೇರಿಸ್ಕೊಳ್ಳೋಣ. ಒಂದು 4-5 ಜನ 4,000 ಜನಕ್ಕೆ ಅನ್ನ ಹಾಕುವಂಥ ಕೈ ನಮ್ದಾಗಬೇಕು ಅಂತ ಆಸೆ ಪಟ್ಟಿದ್ದೀವಿ. ಅದು ಒಂದು ಕನಸು ಈಡೇರಿಸೋಕ್ಕೆ ನಮಗೆ ನೇತ್ರ ಮೇಡಮ್ ಒಂದು ದೇವ್ರ ರೂಪದಲ್ಲಿ ಸಿಕ್ಕಿದ್ದಾರೆ. ಪ್ರತಿಯೊಬ್ಬರಿಗೂ ದೇವರು ಎಲ್ಲ ಒಂದು ಮನುಷ್ಯ ರೂಪದಲ್ಲಿ ನೇತ್ರ ಮೇಡಮ್ ಥರ ನೋಡಿದೆ ನಾನು. ಒಂದು ಒಳ್ಳೆಯ ಮನಸ್ಥಿತಿಯಲ್ಲಿ ಒಂದು ಸಮಾಜ ಸೇವೆ ಮಾಡೋಕ್ಕೆ ಯಾರೂ ಮುಂದೆ ಬರಲ್ಲ ಈಗ ಇದರಲ್ಲಿ. ಆದರೂ ನೀವೆಲ್ಲ ಕೆಲಸ ಬಿಟ್ಟು ಇವತ್ತೆಲ್ಲ ಒಟ್ಟಿಗೆ ಬಂದಿದ್ರಂದರೆ ಒಂದು ಒಳ್ಳೆ ಮನಸ್ಸು ಒಟ್ಟಿಗೆ ಸೇರಿದೆ. ಈ ದೊಡ್ಡ ಕೆಲಸನ ಪೂರ್ಣ ಮಾಡಿಕೊಡೋಣ ಅಂತ ನಾನು 4 ಮಾತುಗಳನ್ನು ಮುಗಿಸ್ತೀನಿ. ಇವರು ದಿವ್ಯಾ ಅಂತ. ಯಾಕಂದ್ರೆ ನಾಚಿಕೆ ಪಟ್ಕೋತಾರ ಅವ್ರ ಬಗ್ಗೆ ಅವ್ರು ಹೇಳೋದಿಕ್ಕೆ. ನಾವ್ ಯಾವುದೇ ಕೆಲ್ಸಕ್ಕಾಗ್ಲಿ ಅಲ್ಲಿಂದ ಫೋನ್ ಮಾಡಿ ಬೊಮ್ಮಸಂದ್ರದಲ್ಲಿ ಇರೋದು ಇವರು. ಬೆಂಗಳೂರಿಂದ ಬರೋವಾಗ ನಮ್ಗೆ ಈ ತರ ಸಹಾಯ ಬೇಕು ಅಂತಂದ್ರೆ ಅವ್ರು ಖಂಡಿತ ನಮ್ಗೆ ಇಮಿಡಿಯೇಟ್ ಮಾಡಿ ಕೊಡ್ತಾರೆ. ಎಲ್ಲಾ ರೀತಿ ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ. ಕೃಷ್ಣಪ್ಪ ನಮ್ಮ ಸರ್ ಚೆನ್ನಾಗಿ ಮಾತಾಡ್ತಾರೆ. ನಮ್ಗೆ ಮಾತಾಡಕ್ಕೆ ಬರೋದು ನಮಸ್ಕಾರ. ಅನ್ನಪೂರ್ಣೇಶ್ವರಿ ಮಾತಾ ಟ್ರಸ್ಟ್ ಅಂತ ಏನ್ ಮಾಡ್ತಾ ಇದೀವೋ ಅದು ಈಗಲೇ ಸ್ವಲ್ಪ ಲೇಟ್ ಆಗ್ಬಿಟ್ಟದೆ. ನಾವು ಹಾಕಿದಂತ ಒಂದು ಕನಸು ಇನ್ನೂ ಈಡೇರಲಿಲ್ಲ. ಅದಕ್ಕೆ ನಿಮ್ಮೆಲ್ಲ ಸಹಕಾರ, ನಿಮ್ಮ ಒಂದು ಎಂಕರೇಜ್ಮೆಂಟ್ ನಮಗೆ ತುಂಬ ಬೇಕು. ಮತ್ತು ನಾವು ಇದನ್ನು ಸುಮಾರು ಜನರ ಹತ್ರ ಮಾತಾಡಿದ್ದೀವಿ. ಅವರೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು 2025 ನಾವು ಇದನ್ನು ಕಂಪ್ಲೀಟ್ ಮಾಡಬೇಕಂತೇಳಿ ಒಂದು ಯೋಜನೆ ಹಾಕೊಂಡಿದ್ದೀವಿ. ಅದಕ್ಕೆ ನೀವು ಪ್ರತಿಯೊಬ್ಬರು ನಿಮ್ಮಲ್ಲಿ ತನು ಮನ ಧನ ಏನು ಬೇಕಾದ್ರೂ ಸಹಾಯ ಮಾಡಿ ಇದಕ್ಕೊಂದು ಸಹಾಯ ಮಾಡಬೇಕಂತ ಈ ಮೂಲಕ ನಾನು ಪ್ರತಿಯೊಬ್ಬರನ್ನೂ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.